ಬೆಳಗಾವಿ ಈಗಲೂ ಇನ್ನೂ ಮರಾಠಿ ವಾಸನೆ ಬಹಳ ಇದೆ. ಅದನ್ನ ಕರ್ನಾಟಕ ಏಕೀಕರಣ ಆದ್ಮೇಲೂ ಬಂದಂತ ಸರ್ಕಾರಗಳು ಸಂಪೂರ್ಣ ಬೆಳಗಾವಿಯನ್ನ ಕನ್ನಡ ಮಾಡೋದಕ್ಕೆ ಇವಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ರಾಜಕಾರಣಿಗಳಿಗೆ, ಕಾಂಗ್ರೆಸ್ ರಾಜಕಾರಣಿಗಳು, ಬಿಜೆಪಿ ರಾಜಕಾರಣಿಗಳು, ಜೆಡಿಎಸ್ ರಾಜಕಾರಣಿಗಳು ಮರಾಠಿ ಓಟು ಇವ್ರು ಬೇಕಾಗಿದೆ. ಇವರೆಲ್ಲ ಕರ್ನಾಟಕದ ರಾಜಕೀಯ ಪಕ್ಷಗಳು ಮರಾಠಿ ಏಜೆಂಟ್ ಆಗಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಮಾತ್ರ ಬೆಳಗಾವಿಯಲ್ಲಿ ಕನ್ನಡವನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಮಹಾನಗರ ಪಾಲಿಕೆ ಬಿಜೆಪಿ ಅವರು ಗೆದ್ದಿದ್ದಾರೆ. ಆದ್ರೂ ಎಲ್ರೂ ಮರಾಠಿಯವರು, ಮೇಯರ್ ಮರಾಠಿ, ಎಲ್ರೂ ಮರಾಠಿ. ಮತ್ತು ಸಂಭಾಜಿ ಪ್ರತಿಮೆ ಬಂದಿದೆ. ಎಲ್ಲಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಂಭಾಜಿ ಪ್ರತಿಮೆ ತೆಗಿಲೇಬೇಕು. ತೆಗೆದೇ ಕಷ್ಟ. ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳಿದೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಯಾವ ಮಹಾಮಹಿಮರ ಪ್ರತಿಮೆ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ, ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಪ್ರತಿಮೆ ಕೂಡಲೇ ಮಹಾರಾಷ್ಟ್ರದಲ್ಲಿ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಬಂದ್ ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ 27 ಬಂದ್, ಕರ್ನಾಟಕ ಬಂದ್, ಸಮಗ್ರ ಕನ್ನಡಿಗರ ಸ್ವಾಭಿಮಾನದ ಬಂದ್. ಸರ್ಕಾರ ಬೆಂಬಲ ಕೊಡಬೇಕು. ಸಾರಿಗೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬೆಂಬಲ ಕೊಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀವಿ.